ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಹೆಚ್ಚು ಕಡಿಮೆ ಕಳೆದ 2 ತಿಂಗಳಿಂದ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಪರಪ್ಪನಗ್ರಹಾರದಲ್ಲಿ ಇರತಕ್ಕಂಥ A1 ಅಂದರೆ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಶಾಕ್. ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಕಳೆದ 2 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವ A1 ಆರೋಪಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ನೀಡಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ A1 ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನಿರಾಕರಿಸಿದೆ. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದ್ದ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದೇ ಕಪೋಲಕಲ್ಪಿತ. ಪವಿತ್ರ ಗೌಡ ಮನೆಗೆ ದರ್ಶನ್ ಹೋಗಿ ಕರೆದುಕೊಂಡು ಬಂದಿದ್ದಾರೆ ಅಂತ ಟಾಮಿ ಸೆಬಾಸ್ಟಿಯನ್ ವಾದಿಸಿದ್ರು. ಆದ್ರೆ ಇದೊಂದು ಘೋರ, ಕ್ರೂರ, ಊಹಿಸೋಕೂ ಆಗದ ರೀತಿ ಹಿಂಸಿಸಿ ಮಾಡಿರುವ ಕೊಲೆ ಅಂತ ಕೋರ್ಟ್ ಕೆಲವೊಂದು ಕಾರಣಗಳನ್ನು ಮುಂದಿಟ್ಟಿದೆ. ಪವಿತ್ರ ಗೌಡ ಬೇಲ್ ನಿರಾಕರಣೆಗೆ ಕೋರ್ಟ್ ಕೊಟ್ಟಿರುವ ಕಾರಣಗಳನ್ನ ನೋಡೋಣ. ರೇಣುಕಾ ಹತ್ಯೆ ಘೋರ ಹಾಗೂ ಕ್ರೂರ ಕೃತ್ಯ ಆಗಿದೆ. ಊಹಿಸಲಾಗದ ರೀತಿಯಲ್ಲಿ ಹಿಂಸೆ ನೀಡಿ ಕೊಲೆಗೈಯಲಾಗಿದೆ. ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರು. ಪವಿತ್ರ ವಿರುದ್ಧ 2 ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಸಹ ಇದೆ. ಕೃತ್ಯ ನಡೆದ ಸ್ಥಳಗಳಲ್ಲಿ ಸಿಸಿಟಿವಿ ಸಾಕ್ಷ್ಯ ಇದೆ. ಪವಿತ್ರ ಬಂದು ಹೋಗುವ ಸಿಸಿಟಿವಿ ದೃಶ್ಯ ಸಹ ಇದೆ. ಆಕೆಯ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿವೆ. ಪವಿತ್ರ ಚಪ್ಪಲಿಯ ಮೇಲೂ ರಕ್ತದ ಕಲೆ ಪತ್ತೆಯಾಗಿದೆ. DNA ಪರೀಕ್ಷೆಯಲ್ಲಿ ರೇಣುಕಾಸ್ವಾಮಿಯದ್ದೇ ರಕ್ತ ಅಂತ ಸಾಬೀತಾಗಿದೆ. ಹೀಗೆ ಎಸ್ಪಿಪಿ ಪರ ವಕೀಲರು ಕೋರ್ಟ್ ಮುಂದೆ ಪ್ರಬಲವಾದ ವಾದ ಮಂಡನೆ ಮಾಡಿದ್ರು. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿದ ಕೋರ್ಟ್ ಪವಿತ್ರ ಜಾಮೀನು ಅರ್ಜಿಯನ್ನ ವಜಾ ಮಾಡಿತು. ಜಾಮೀನು ಅರ್ಜಿ ತಿರಸ್ಕೃತವಾಗುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ. ಪವಿತ್ರ ಗೌಡ ಅಷ್ಟೇ ಅಲ್ಲ, A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ಇತರೆ ಆರೋಪಿಗಳ ಜೊತೆ ಸೇರಿ ರೇಣುಕಾಸ್ವಾಮಿ ಕಿಡ್ನಾಪ್, ಕ್ರೂರ ಹತ್ಯೆಯ ಸಂಪೂರ್ಣ ಸಮಯ ಸ್ಥಳದಲ್ಲಿದ್ರು. ಆತನ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ದೃಢ. ತನಿಖೆ ಇನ್ನೂ ಬಾಕಿ ಇದೆ. ವಿಚಾರಣೆ ಅಗತ್ಯತೆ ಇದೆ. ಎಲ್ಲ ವಾದ ಪ್ರತಿವಾದ ಆಲಿಸಿದ 57ನೇ CCH ಕೋರ್ಟ್ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ನೀಡಲು ನಿರಾಕರಿಸಿದೆ. ಒಟ್ನಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ಮುರಿಯುವಂತಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.